ಆದಿಕವಿ ಪಂಪ ಕೊಂಡಾಡಿದ ಪುಣ್ಯ ನೆಲ ಬನವಾಸಿ. ತ್ಯಾಗ, ಭೋಗ, ಅಕ್ಷರ, ಸಂಗೀತ ಗೋಷ್ಠಿಗಳಿಗೆ ಆಶ್ರಯ ನೀಡುವ ಮನಸ್ಸುಳ್ಳವರೇ ಮನುಷ್ಯರು. ಅಂತರವಾಗಿ ಹುಟ್ಟಲು ಸಾಧ್ಯವಾಗದಿದ್ದರೆ ಮರಿದುಂಬಿಯಾಗಿ, ಕೋಗಿಲೆಯಾಗಿ ಬನವಾಸಿಯ ನಂದನದಲ್ಲಿ ಹುಟ್ಟು ಎಂಬ ಮಾತು ಈ ನೆಲದ ಮಹಿಮೆಯನ್ನು ಸಾರಿ ಸಾರಿ ಹೇಳುತ್ತದೆ, ಬನವಾಸಿಯನ್ನು ನೆರೆಯುತ್ತದೆ. ಈ ಎಂಬ ಸಂದೇಶವು ಆದಿಕವಿ ಪಂಪನು ಹೇಳಿದರು. ಬನವಾಸಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಬನವಾಸಿಯು ಕನ್ನಡದ ಪ್ರಪ್ರಥಮ ಸಾಮ್ರಾಜ್ಯ ಎಂಬುದರಲ್ಲಿ ಸಂಶಯವಿಲ್ಲ. ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿದ ಕನ್ನಡ ಸಾಮ್ರಾಜ್ಯದ ಗಡಿಯನ್ನು ಅಂದು ಕದಂಬರು ಹುಟ್ಟಿ ಹಾಕದಿದ್ರೆ ಇಂದು ಕರ್ನಾಟಕ ಎಂಬ ರಾಜ್ಯ ಇಲ್ಲವಾಗಿರುತ್ತಿತ್ತು. ಅಂದು ಕದಂಬರು ಕಟ್ಟಿದ ಕನ್ನಡ ನಾಡನ್ನು ಮುಂದೆ ಬಂದ ರಾಜರುಗಳು ವಿಸ್ತರಿಸಿದ ಪರಿಣಾಮದಿಂದಾಗಿ ಇಂದಿನ ಕರ್ನಾಟಕ ತಲೆ ಎತ್ತಿ ನಿಂತಿದೆ. ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡ ಭಾಷೆ, ಕನ್ನಡಕ್ಕೆ ತನ್ನದೇ ಆದಂಥ ಆದ್ಯತೆ ಮತ್ತು ತನ್ನದೇ ಆದಂಥ ಶ್ರೀಮಂತಿಕೆ ಇದೆ. ಕನ್ನಡಕ್ಕೆ ಸಿಕ್ಕಷ್ಟು ಜ್ಞಾನಪೀಠ ಪ್ರಶಸ್ತಿ ಪ್ರಾಯಶಃ ಮತ್ತು ಯಾವ ಭಾಷೆಯೂ ಕೂಡ ಈ ದೇಶದಲ್ಲಿ ಸಿಕ್ಕಿರಲಿಲ್ಲ. 8 ಪ್ರಶಸ್ತಿಗಳು ಕನ್ನಡದ ಮಹಾನ್ ಲೇಖಕರಿಗೆ, 8 ಜ್ಞಾನಪೀಠ ಪ್ರಶಸ್ತಿಗಳು ದೇಶದಲ್ಲಿ ಲಭಿಸಿದ್ದರೆ ಅದು 8 9 ಬಕ್ಕಳು 8 ನನ್ನ ನೆನಪಿನ ತಪ್ಪ ನೋಡಿದೆ. ಮತ್ತೆ 8 ಜ್ಞಾನಪೀಠ ಪ್ರಶಸ್ತಿ ಕದಂಬೋತ್ಸವ ಮತ್ತಷ್ಟು ಹೆಚ್ಚು ವಿಜೃಂಭಣೆ ಉತ್ಸವ ಆಗಬೇಕು. ಆ ಕಾರಣಕ್ಕಾಗಿ ನಾವೆಲ್ಲೂ ಕದಂಬೋತ್ಸವನ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದೇವೆ. ನನಗೆ ಬಹಳ ಗರ್ವ ಇದೆ. ಕಳೆದ 10 ವರ್ಷಗಳಲ್ಲಿ ಈ ವರ್ಷ ನಾವು ಮಳೆ ಬೈದಿಂದ ಒಂದು ಸ್ವಲ್ಪ ತೊಂದರೆ ಆಗಬಾರ್ದು ಅಂತೇಳಿ ಮಳೆಗೂ ಆಶ್ರಯ ಕೊಟ್ಟಿದ್ದೇವೆ. ಮಳೆ ಬಂದರೂ ಕೂಡ ಕೂತ್ಕೊಳ್ಳೋಕೆ ತೊಂದರೆ ಆಗಬಾರ್ದು. ಅಷ್ಟೇ ಅಲ್ಲ, ಕದಂಬೋತ್ಸವದ ಮೈದಾನದಲ್ಲಿ ಕೂಡ ಮೊಟ್ಟ ಮೊದಲನೇ ಬಾರಿ ನಾವು ಜಪಾನ್ ಟೆಂಟನ್ನು ಹಾಕಿದ್ದೇವೆ. ಈ ಸಲ ಯಾವುದೇ ಕಾರಣಕ್ಕೂ ಬಂದಂಥವರಿಗೆ ಮಳೆ ತೊಂದರೆ ಆಗಬಾರ್ದು ಅಂತೇಳಿ ಜಪಾನ್ ಟೆಂಟನ್ನು ಹಾಕಿ ಅಲ್ಲೇ ವೇದಿಕೆ ಮತ್ತು